ನಮಸ್ಕಾರ ಆಚಾರ್ಯ. ಹರೇ ನಮ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಕೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿಂ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರಪರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಜಾ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ದಿವಸ ಬಳಿಥಾ ಸೂಕ್ತದ ಅರ್ಥವನ್ನ ನೋಡ್ತಾ ಇದ್ವಿ. ಅಲ್ಲಿ ಒಂದು ಅಂಶ ಬಂತು, ಪೃಕ್ಷುಧೋ ವೀರುಧೋ ದಂಸುರೋಹತಿ ಅಂತ ಬಳಿಥಾ ಸೂಕ್ತದಲ್ಲಿ ವಾದಿರಾಜರ ಆ ವಾದಿರಾಜ ಅನ್ನೋ ಹೆಸರಿನ ಸಾರ್ಥಕತೆಯನ್ನ ತಿಳಿಸಿದ್ರು. ವಾದಿಗಳು ಅವ್ರ ಮುಂದೆ ಹೇಗಿರ್ತಾ ಇದ್ರು, ಅವ್ರು ಕೇಳಿದ ಪ್ರಶ್ನೆಗಳಿಗೆ ಇವ್ರು ಹೇಗೆ ತುಂಡು ತುಂಡು ಮಾಡಿ ಅದನ್ನ ಅವ್ರು ಜೀರ್ಣಿಸ್ಕೊಳ್ತಾ ಇದ್ರು. ಅವ್ರ ಮುಂದೆ ಪ್ರಶ್ನೆ ಕೇಳಿದವ್ರಿಗೆ ಪೂರ್ತಿ ಜೀರ್ಣನೆ ಆಗ್ಬಿಡ್ತಾ ಇತ್ತು, ಯಾಕಾದ್ರೂ ಪ್ರಶ್ನೆ ಕೇಳಿದ್ವಿ ಅಂತ. ಆ ಥರ ಸಮರ್ಥವಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿದ್ರು ಅಂತ ಅದನ್ನ ವೃತ್ತರತ್ನ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಮೊದಲನೇ ಪ್ರಬಂಧದಲ್ಲಿ ಹೇಳಿದ್ದಾರೆ ಅಂತ ಬಂತು. ಅಲ್ಲೊಂದು ಶ್ಲೋಕ ಕೊಟ್ಟಿದ್ರು. ಆ ಶ್ಲೋಕದಲ್ಲಿ ಬೇರೆ ಒಂದು ಪಾಠನೂ ಇದೆ. ಒಂದು ಶ್ಲೋಕ ಏನದು, ನಿರ್ವಾತ ವೇಷ್ಟನ ಭೂಮೌ ಯಂ ನಮಂತಿ ವಾದಿನಃ ಅಂತ ಬಂತು. ಅಲ್ಲಿ ಮೊದಲನೇ ಪದ ನಿರ್ವಾತ ವೇಷ್ಟನಾಹ ಅಂತ ಇತ್ತು. ನಿರ್ವಾತ ವೇಷ್ಟನ ಅಂದ್ರೇನು, ಹೇಗೆ ಗಟ್ಟಿಯಾಗಿ ನಮಸ್ಕಾರ ಮಾಡೋದು ಅಂದ್ರೆ ಗಾಳಿಗೂ ಅವಕಾಶ ಇರಬಾರ್ದು, ಗಾಳಿನೂ ತೂರಬಾರ್ದು ಕೆಳಗಡೆ ನಮ್ ದೇಹಕ್ಕೂ ಭೂಮಿ ಮಧ್ಯದಲ್ಲಿ. ಆ ರೀತಿ ಗಟ್ಟಿಯಾಗಿ ಭೂಸ್ಪರ್ಶ ಮಾಡಿ ವಾದಿರಾಜರಿಗೆ ನಮಸ್ಕಾರ ಪ್ರತಿವಾದಿಗಳು ಮಾಡ್ತಾ ಇದ್ರು ಅಂತ ಇದು ಒಂದಾಯ್ತು. ಇನ್ನೊಂದು, ಈ ಶ್ಲೋಕದಲ್ಲಿ ಒಂದು ವ್ಯತ್ಯಾಸ ಇದೆ, ಇನ್ನೊಂದು ಪಾಠ ಇದೆ. ನಿವೀತ ವೇಷ್ಟನ ಭೂಮೌ, ನಿವೀತ ಅಂತ ಕರೀತಾರೆ. ನಿವೀತಿ, ಪ್ರಾಚೀನಾವೀತಿ ಅಂತೆಲ್ಲ ಕೇಳಿರ್ತೀವಿ. ಶ್ರಾದ್ದ ಆಚರಣೆ ಮಾಡೋರಿಗೆ ಚೆನ್ನಾಗಿ ಪರಿಚಯ ಇರುತ್ತೆ ನಿವೀತ, ನಿವೀತಿ ಅನ್ನೋ ಶಬ್ದ. ಅಂದ್ರೆ ಈ ನಮಸ್ಕಾರ ಮಾಡ್ಬೇಕಾದ್ರೆ ಒಂದು ಕ್ರಮ ಇದೆ. ನಾವೆಲ್ಲ ನಮಸ್ಕಾರ ಮಾಡ್ಬೇಕಾದ್ರೆ ಈಗ ಮಡಿ ಉಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ರೇಷ್ಮೆ ಮಡಿ ಮೇಲೆ ಹೊದ್ಕೊಂಡಿರ್ತೀವಲ್ಲ, ಮೇಲೆ ಹೊದ್ಕೊಂಡಿದ್ದೆ ನೀವು ಗಮನಿಸ್ಬೋದು. ಅನೇಕರು ಏನ್ ಮಾಡ್ತಾರೆ,
ಆ ವಸ್ತ್ರವನ್ನ ಕೆಳಕ್ಕೆ ಕಟಿ ಪ್ರದೇಶ, ಸೊಂಟ ಪ್ರದೇಶಕ್ಕೆ ಕಟ್ಕೊಂಡು ಸುತ್ತಲೂ ಹೀಗೆ ಕಟ್ಕೊಂಡು ನಮಸ್ಕಾರ ಮಾಡ್ತಾರೆ. ಅದು ಮಾಡೋ ಉದ್ದೇಶ ಏನು? ಶಾಲು ಹೊದ್ಕೊಂಡೇ ಮಾಡ್ಬೋದಲ್ಲ ಮೇಲಿಂದು, ಅಂದ್ರೆ ಅದು ಆ ರೀತಿ ಮಾಡಲ್ಲ. ಯಾಕೆಂದ್ರೆ ಕೃಷ್ಣಾಮೃತ ಮಹಾರ್ಣವದಲ್ಲೆಲ್ಲ ಒಂದ್ ಮಾತು ಹೇಳ್ತಾರೆ ಮಧ್ವಾಚಾರ್ಯರು. ಅದು ಯಾವಾಗ ದೇವ್ರ ಮುಂದೆ ನಾವು ನಮಸ್ಕಾರ ಮಾಡ್ತೀವಿ, ಆ ಗರ್ಭಗುಡಿ ಹತ್ತಿರ, ಆ ಗರ್ಭಗುಡಿಯಲ್ಲಿ ಆ ಧೂಳುಗಳಿರುತ್ತಲ್ಲ ದೇವರ ಹತ್ತಿರ, ಆ ಧೂಳು ಭೂಮಿಯಲ್ಲಿರುವಂತಹ ಧೂಳು ನಮ್ಮ ಮೈಗೆ ತಾಕಬೇಕಂತ. ಅದ್ ಎಷ್ಟು ತಾಕತ್ತೋ ಆ ಕಣಗಳು, ಅಷ್ಟು ಕಣಗಳ ವರ್ಷ, ಎಷ್ಟು ಕಣ ತಾಕ್ತೋ ಅಷ್ಟು ವರ್ಷದ ಲೆಕ್ಕದಲ್ಲಿ ಸ್ವರ್ಗವಾಸ ಅಂತ. ಅಂದ್ರೆ ಅಷ್ಟು ಪುಣ್ಯ ಅದು ಭೂಮಿ, ನಮ್ಮ ದೇಹಕ್ಕೂ ಅದಕ್ಕೂ ನೇರವಾಗಿ ಸ್ಪರ್ಶ ಆಗ್ಬೇಕು ಅಂತ ಈ ರೀತಿಯಲ್ಲಿ. ಆದ್ರೆ ನಾವು ಶುದ್ಧರಾಗಿ ಹೋಗ್ಬೇಕು, ಹಾಗಂತ ಹೇಳಿ ನಾವು ಅಶುದ್ಧರಾಗಿ ಅಲ್ಲಿ ಹೋಗ್ಬಾರ್ದು ಅಷ್ಟೇ. ಅದೊಂದು ಎಚ್ಚರದಲ್ಲಿರ್ಬೇಕು. ಹಾಗಾದ್ರೆ ರೇಣು ಕುಂಠಿತ ಗಾತ್ರಸ್ಯ ಕಣ ಯಾವಂತಿ ಭಾರತ ತಾವದ್ ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ ಅಂತ. ರೇಣು ಕುಂಠಿತ ಗಾತ್ರಸ್ಯ, ರೇಣು ಅಂದ್ರೆ ಧೂಳು, ಆ ಧೂಳು ಮೆತ್ಕೊಳ್ಬೇಕು ಅಂತ ಗಾತ್ರಕ್ಕೆ. ಅದಕ್ಕೆ ಹೆಂಗೆ ಅದ್ ಮಾಡ್ಕೊಂಡ ಹಿಂಗ ತಕ್ಷಣ ಮಾಡ್ಕೊಳ್ಳೋಂಗಿಲ್ಲ, ಒರೆಸ್ಕೊಂಡ್ ಮತ್ತದನ್ನ ಬೀಳಿಸ್ಕೊಳ್ಳೋ ಹಾಗಿಲ್ಲ. ಎಷ್ಟು ಕಣ ಇರುತ್ತೋ ತಾವದ್ ವರ್ಷ ಸಹಸ್ರಾಣಿ, ಅಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ಅವನಿಗೆ ವಾಸ ಅಂತ. ಇದು ದೇವರ ಮುಂದೆ ಅಷ್ಟೇ ಅಲ್ಲ, ಗುರುಗಳ ಮುಂದೆನೂ ಹೀಗೆ. ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಮೇಲಿದ್ದ ಶಾಲನ್ನ ಕಟ್ಕೊಳ್ಳೋರು ತಮ್ಮ ಸೊಂಟಕ್ಕೆ ಸುತ್ತಲೂ ಮಾಲಾಕಾರವಾಗಿ ಸುತ್ತಲೂ ಅವರು ಕಟ್ಕೊಳ್ಳೋರು, ಕಟ್ಕೊಂಡು ತಾವು ವಾದಿರಾಜರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಅಂದ್ರೆ ಶರಣಾಗತರು ಅಂದ್ರೆ ಅಷ್ಟು ಶರಣಾಗತರು. ನಾವು ಅನೇಕ ದೇವಸ್ಥಾನಗಳಲ್ಲಿ ನೋಡ್ಬಹುದು, ಮೇಲೆ ವಸ್ತ್ರವನ್ನು ಹಾಕೊಂಡಿಲ್ದ ಕಟ್ಕೊಂಡಿರ್ತಾರೆ. ಯಾಕೆ? ದಾಸ ಅನ್ನೋ ಭಾವನೆ, ದೇವರ ಮುಂದೆ ನಾವು ಚಿಕ್ಕವರು ಅನ್ನೋ ಭಾವನೆಯಲ್ಲಿ ಅದ್ ನಮಸ್ಕಾರ ಮಾಡ್ಬೇಕಾದ್ರೆ ಆ ಪದ್ಧತಿಯನ್ನ ಅನುಸರಿಸ್ಕೊಂಡಿದೆ. ಅದನ್ನ ಇಲ್ಲಿ ನಿವೀತ ವೇಷ್ಟನ, ವೇಷ್ಟನ ಅಂದ್ರೆ ಏನು, ವಸ್ತ್ರ ಏನಿದೆಯಲ್ಲ ಆ ವಸ್ತ್ರವನ್ನ ನಿವೀತ ಕೆಳಗ್ ಕಟ್ಕೊಂಡು ನಮಸ್ಕಾರ ಮಾಡ್ತಾ ಇದ್ರು ಅಂತ ವಾದಿರಾಜರ ಮುಂದೆ. ಅಂದ್ರೆ ಎಂಥ ಮಹಿಮೆ ವಾದಿರಾಜರದು, ಅದನ್ನ ಈ ಶ್ಲೋಕ ತಿಳಿಸ್ತಾ ಇದೆ. ಹಾಗಾಗಿ ಎರಡರ್ಥ, ನಿರ್ವಾತ ವೇಷ್ಟನ ಅಂತ ಒಂದ್ ಕಡೆಯಲ್ಲಿದೆ, ನಿವೀತ ವೇಷ್ಟನ ಅಂತ ಇನ್ನೊಂದ್ ಕಡೆ ಇದೆ. ಎರಡಕ್ಕೂ ಒಂದೊಂದು ಅರ್ಥ. ಅದನ್ನೇ ದಿವಸ ಆ ಶ್ಲೋಕವನ್ನ ಉಲ್ಲೇಖ ಮಾಡಿದ್ದಕ್ಕೆ ಆ ಪ್ರಸಂಗವನ್ನ ಹೇಳಿದೆ. ಅಷ್ಟೇ ಅಲ್ಲ, ಅದೇ ಸಂದರ್ಭದಲ್ಲಿ ಮುಂದಕ್ಕೆ ಅದೇ ವೃತ್ತರತ್ನ ಸಂಗ್ರಹ ಗ್ರಂಥದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಇದನ್ನ ಬರೆದವರು ರಘುನಾಥಾಚಾರ್ಯರು ಅಂತ. ಅಂದ್ರೆ ಈ ವಾದಿರಾಜ ಗುರುವರ ಚರಿತಾಮೃತ ಅಂತ ಏನ್ ಗ್ರಂಥ ಇದೆ, ರಾಮಚಂದ್ರಾಚಾರ್ಯರು ಬರೆದಿದ್ದು. ಅಂದ್ರೆ ಸ್ವಾಪ್ತವೃಂದಾವನಾಖ್ಯಾನವನ್ನ ಮೊದಲು ಬರೆದವ್ರು, ಸಮಗ್ರ ಅದಕ್ಕೆ ಟಿಪ್ಪಣಿ ಬರ್ದಿದ್ದಾರೆ, ಅದಕ್ಕೆ ವಿವರಣೆಯನ್ನು ಕೊಟ್ಟು ಸ್ವಾಪ್ತವೃಂದಾವನಾಖ್ಯಾನ ಲಿಪಿಕಾರರು ಅಂತ ಪ್ರಸಿದ್ಧಿ ಇರೋದವರು. ಖಂಡಿತ ಅವರು ಅದಕ್ಕೆ ವಿವರಣೆಯನ್ನು ಮಾಡಿರ್ತಾರೆ. ಲಿಪಿಕಾರರಿಂದೇನು ಸ್ವಾಪ್ತವೃಂದಾವನಾಖ್ಯಾನ ಏನೇನು ಶ್ಲೋಕಗಳು ವಾದಿರಾಜರು 12 ದಿವಸ ಏಡಮುಖ ಬ್ರಾಹ್ಮಣನ ಮುಖಾಂತರ ತಿಳಿಸಿದ್ರು, ಆ ವೇದನಿಧಿ ತೀರ್ಥರು ಆ ರಾಮಚಂದ್ರಾಚಾರ್ಯರಿಗೆ ಆಜ್ಞೆ ಮಾಡಿದ್ರು, ಅವ್ರು ಪೂರ್ಣ ಅದನ್ನು ಬರೆದ್ರು ಸ್ವಾಪ್ತವೃಂದಾವನಾಖ್ಯಾನವನ್ನ. ಅಂದ್ರೆ ಪ್ರಥಮ ಲಿಪಿಕಾರ ಅಂತ ಆ ರೀತಿಯಲ್ಲಿ ಪ್ರಸಿದ್ಧ ಅವ್ರಿಗೆ. ಮೊಟ್ಟ ಮೊದಲಿಗೆ ಸ್ವಾಪ್ತವೃಂದಾವನಾಖ್ಯಾನವನ್ನ ಒಂದು ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಪೂರ್ಣ ಬರ್ಕೊಂಡಿದ್ದು. ಆ ಶ್ಲೋಕಕ್ಕೆ ಬ್ರಾಹ್ಮಣ ಬಂದು ಹೇಳ್ಬೇಕು, ಈ ಕಡೆ ವೇದನಿಧಿ ತೀರ್ಥ ಹೇಳಿದ್ರು, ಮುಂದಲ್ಲಿ ರಾಮಚಂದ್ರಾಚಾರ್ಯ ಬರಿತಾ ಇದ್ರು. ಆ ಒಂದು ಚಿತ್ರವನ್ನು ನೋಡ್ಬೋದು. ಕೆಲವು ಪುಸ್ತಕದ ಸ್ವಾಪ್ತವೃಂದಾವನಾಖ್ಯಾನ ಪುಸ್ತಕದ ಮುಂಭಾಗದಲ್ಲಿ ಒಬ್ರು ಯತಿಗಳು, ಒಬ್ರು ಬರೆಯೋರು, ಒಬ್ಬ ಬ್ರಾಹ್ಮಣನಿಗೆ ಸ್ವಪ್ನ ಬೀಳ್ತಾ ಇರುತ್ತೆ, ವಾದಿರಾಜರು ಬಂದಿರ್ತಾರೆ. ಇಷ್ಟು. ಆ ರಾಮಚಂದ್ರಾಚಾರ್ಯರಿದ್ದಾರೆ, ಅವರೊಂದು ಗ್ರಂಥ ಬರ್ತಿದ್ದಾರೆ, ವಾದಿರಾಜ ಗುರುವರ ಚರಿತಾಮೃತ ಅಂತ. ವಾದಿರಾಜರ ಚರಿತ್ರೆಯನ್ನ ಇಟ್ಟುಕೊಂಡು ವಿವರಣೆ ಮಾಡ್ತಾ ಹೋಗಿದ್ದಾರೆ. ತುಂಬಾ ಪ್ರಾಮಾಣಿಕ ಗ್ರಂಥ. ಅದ್ ಹೇಗೆ ಅಂದ್ರೆ, ಒಂದು ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯ ಬರೆದ ಹಾಗೆ. ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯ ನೋಡಿದ್ರು ಅದೇ ಅರ್ಥ, ಚಿಕ್ಕ ವಯಸ್ಸು ನಾರಾಯಣ ಪಂಡಿತಾಚಾರ್ಯರಿಗೆ. ಆದ್ರೆ ತಮ್ಮ ತಂದೆಯಿಂದ ತಿಳ್ಕೊಂಡಿದ್ರು, ತಾವು ನೋಡಿದ್ರು, ಅಲ್ಲಲ್ಲಿ ಕೇಳಿದ್ರು, ಮಧ್ವ ವಿಜಯ ಬರೆದ್ರು. ಹಾಗೆ ರಾಮಚಂದ್ರಾಚಾರ್ಯರು ತಮ್ಮ ತಂದೆಯ ಬಳಿ, ಅಂದ್ರೆ ಈ ವೃತ್ತರತ್ನ ಸಂಗ್ರಹ ಅಂತ ಏನ್ ಹೇಳ್ತಾ ಇದೀನಿ, ಅವ್ರ ತಂದೆ ರಘುನಾಥ, ಅವರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ, ರಘುನಾಥಾಚಾರ್ಯರು ಅಂತ. ರಘುನಾಥಾಚಾರ್ಯರು ತಾವು ವೃತ್ತರತ್ನ ಸಂಗ್ರಹದಲ್ಲಿ ವಾದಿರಾಜ ಅನ್ನೋ ಹೆಸರಿನ ಸಾರ್ಥಕತೆಯನ್ನ ಹೇಳಿದ್ರು. ವಾದಿಗಳೆಲ್ಲ ಹೀಗೆ ನಮಸ್ಕಾರ ಮಾಡ್ತಾ ಇದ್ರು ಅಂತ. ಅವರ ಮಗನೇ ರಾಮಚಂದ್ರಾಚಾರ್ಯರು. ಅವರು ತಮ್ಮ ತಂದೆಯ ಬಳಿ, ರಘುನಾಥ ಆಚಾರ್ಯರ ಬಳಿ ತಿಳ್ಕೊಂಡು ವಾದಿರಾಜರ ಮಹಿಮೆಯನ್ನ, ಅವರ ಚರಿತ್ರೆಯನ್ನ ಅಷ್ಟು ತಾವು ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ಎಲ್ಲಾ ಹೋಲಿಕೆ ಹೇಗಿದೆ ಅಂತಂದ್ರೆ, ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಹೇಗಾಗತ್ತೋ ಹಾಗೆ ವಾದಿರಾಜರ ಜೀವನ ಚರಿತ್ರೆಯಲ್ಲೂ ಹಾಗೇ ಇರುತ್ತೆ. ನೀವು ಗಮನಿಸ್ಬೋದು, ಮುಂದಿನ ಘಟನೆ ಒಂದು ಬರುತ್ತೆ, ನಂತರ ನೋಡೋಣ. ಅಂತೂ ಇಲ್ಲಿವರೆಗೆ ಹೇಳಿದ್ದೇನು, ವಾದಿರಾಜನ ಹೆಸರಿನ ಸಾರ್ಥಕತೆ ಹೇಗೆ ಅಂದ್ರೆ, ವಾದಿಗಳೆಲ್ಲ ನಮಸ್ಕಾರ ಹೇಗ್ ಮಾಡ್ತಾ ಇದ್ರು ಅಂತ ಒಂದು ವರ್ಣಿಸಿದ್ರು. ಇದಾದ್ಮೇಲೆ ಅಲ್ಲೇ ಮುಂದಕ್ಕೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಕವೀಂದ್ರ ವಿದ್ವತ್ ಪ್ರವರಾಃ ಪೃಥಿವ್ಯಾಂ
ಗ್ರಾಮೀಣವರ್ಯ ಪ್ರಭವೋ ನಮಂತಿ ಯಂ ಭೂಪವರ್ಯ ಅಪಿ ಸರ್ವರಾಜ ಸ ವಾದಿರಾಜೋ ನತು ನಾಮ ಮಾತ್ರ ಅಂತ ಅಲ್ಲೇ ವೃತ್ತರತ್ನ ಸಂಗ್ರಹದ ಮುಂದಿನ ಶ್ಲೋಕ ಇದೆ. ಇದೆಲ್ಲ ಏನಂದ್ರೆ ಬಳಿತ್ಥ ಸೂಕ್ತದ ವ್ಯಾಖ್ಯಾನ. ಇದೆಲ್ಲ ನಾವು ವಾದಿರಾಜರ ಚರಿತ್ರೆನ ಬರೀ ಚರಿತ್ರೆ ಅಂತ ತಗೊಳ್ಬಾರ್ದು. ಅದನ್ನ ಆತ್ಮಕೂರು ಅನಂತೀರ್ಥಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಬಳಿತ್ಥ ಸೂಕ್ತಕ್ಕೆ, ಇವ್ರ ದೃಷ್ಟಿ ಹೇಗಿದೆ ಅಂದ್ರೆ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಬಂದ ವಿಷಯ, ಹಾಗೆ ರತ್ನ ಸಂಗ್ರಹದ ಬಂದ ವಿಷಯ, ಅದೆಲ್ಲ ಬಳಿತ್ಥ ಸೂಕ್ತದಲ್ಲಿ ತಿಳಿಸಿದ್ದಾರೆ ಅಂತ. ಆ ವಿಷಯ ಎಲ್ಲಿಂದ ಗೊತ್ತಾಗ್ತಾ ಇದೆ ನಮಗೆ ಅಂತ ಇವರ ಅಭಿಪ್ರಾಯ. ಹಾಗಾಗಿ ಈ ಬಳಿತ್ಥ ಸೂಕ್ತದ ವ್ಯಾಖ್ಯಾನವಾಗಿ ಮಧ್ಯೆ ಮಧ್ಯೆ ಅನೇಕ ಪದ್ಯಗಳು ಇಲ್ಲಿ ಬಂದಿದೆ. ಅದರಿಂದ ಸಾಮಾನ್ಯವಾಗಿ ಗುರುಗಳ ಚರಿತ್ರೆಯನ್ನಿಷ್ಟೇ ಹೇಳಲಿಕ್ಕೆ ಗ್ರಂಥ ಹೊರಡ್ತಾ ಇಲ್ಲ. ಅದ್ ಹೇಗೆ ವಾಯುಸ್ತುತಿಯಲ್ಲಿ ಮಧ್ವಾಕ್ಯಂ ಮಂತ್ರ ಸಿದ್ಧಂ ಅಂತ ಹೇಳ್ತಾರೆ, ವೇದ ಮಂತ್ರಗಳಿಂದ ಆಚಾರ್ಯರ ಬಗ್ಗೆ ಹೇಳ್ತಾರೆ ಅಂತ ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಉಲ್ಲೇಖ ಮಾಡೋ ತರ ಆ ಮಂತ್ರತುಲ್ಯ ಕೃತಿ ವಾಯುಸ್ತುತಿ ತರ ಇದೆಲ್ಲ ಮಂತ್ರತುಲ್ಯ ಕೃತಿಗಳು. ಬಳಿತ್ಥ ಸೂಕ್ತದಲ್ಲಿ ವಾದಿರಾಜನ ಹೆಸರಿನ ಬಗ್ಗೆ ಸಾರ್ಥಕತೆಯನ್ನು ತಿಳಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನೊಂದು ಯಾಕೆ ವಾದಿರಾಜ ಅಂತ ಅವ್ರು ಕರಿತಾ ಇದ್ರು ಅಂದ್ರೆ, ಅವರು ವಾದಿರಾಜ ಅನ್ನೋದಕ್ಕಿಂತ ಸರ್ವರಾಜ ಅಂತ ಹೇಳ್ಬೇಕಂತೆ. ನಮ್ಗೆ ವಾದಿರಾಜ ಅಂದ್ರೆ ಏನಂದ್ರೆ ಒಂದ್ ಲಿಮಿಟ್ ಆಗ್ಬಿಡುತ್ತೆ ಅಂತ ಭಾವನೆ ಬರಬಾರದು ಅಂತ ಅವ್ರು ಹೇಳ್ತಾ ಇರೋದು. ರಾಜರು ಅಂದ್ರೆ ಯಾರಿಗ ರಾಜರು? ವಾದಿಗಳಿಗೆ ಮಾತ್ರ ರಾಜರು. ಯಾರು ವಾದಕ್ಕೆ ಅವ್ರ ಮುಂದೆ ಬರ್ತಾರೆ, ವಿದ್ಯೆಯಲ್ಲಿ ಅವರು ತುಂಬಾ ಶ್ರೇಷ್ಠ ವಾದಿರಾಜರು. ಹಾಗಾಗಿ ವಿದ್ಯೆಯಲ್ಲಿ ಮುಂದೆ ಯಾರು ಬಂದು ಅವ್ರು ಸೋಲ್ತಾ ಇದ್ರು ಅವ್ರ ಮುಂದೆ, ಹಾಗಾಗಿ ಅವ್ರು ನಮಸ್ಕಾರ ಮಾಡ್ತಾ ಇದ್ರು. ಹಾಗಾಗಿ ವಾದಿಗಳಿಗೆ ರಾಜ. ಹಾಗಾದ್ರೆ ವಾದಿಗಳಿಗೆ ಮಾತ್ರ ರಾಜರಂತೆ ಅಂತ ಭಾವಿಸ್ಬೇಡಿ. ಇವರು ಸರ್ವ ರಾಜರು. ಆದ್ರೆ ಸರ್ವರಲ್ಲಿ ಎಲ್ಲರ ರಾಜರಾದ್ರು ವಾದಿಗಳಿಗೆ ರಾಜ ಅನ್ನೋ ಹೆಸರು ಯಾಕೆ ಬಂತು ಮುಖ್ಯವಾಗಿದೆ. ಯಾವತ್ತೂ ಒಬ್ಬ ವ್ಯಕ್ತಿಯ ಒಂದು ಶ್ರೇಷ್ಠತೆ ಎಲ್ಲಿ ಅಂದ್ರೆ ವಿದ್ಯೆಯಲ್ಲಿ. ವಿದ್ಯೆಯಿಂದ ಶ್ರೇಷ್ಠತೆ ನಡೆಯೋದು. ಇನ್ಯಾರು ಗೌರವನ್ ಕೊಡ್ಬೋದು ಇನ್ಯಾರಾದ್ರೂ, ಆದ್ರೂ ಆ ವಿದ್ವತ್ತಿನಲ್ಲಿ ಶ್ರೇಷ್ಠತೆ ಏನಿದೆಯಲ್ಲ, ಆ ಜ್ಞಾನ ಮಟ್ಟ, ಆ ಜ್ಞಾನದಲ್ಲೇ ಶ್ರೇಷ್ಠತೆ ಇರೋದು. ಹಾಗಾಗಿ ವಾದಿರಾಜ ಅಂತ ಹೆಸರಿಗಷ್ಟೇ ಹೇಳಿದ್ದು, ಹೆಸರಿಗೆ ಮಾತ್ರ ಇವರಲ್ಲ, ನಿಜವಾಗ್ಲೂ ಇವರು ಸರ್ವರಾಜ ಅಂತ, ಎಲ್ಲರಿಗೂ ರಾಜರಂತೆ. ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಯಾರ್ಯಾರು ಕವಿಗಳಿದ್ರು, ಹಾಗೆ ವಿದ್ವತ್ ಪ್ರವರಹ ಯಾರ್ಯಾರು ಜ್ಞಾನಿಗಳಿದ್ರು, ಅಷ್ಟೇ ಅಲ್ಲ ಗ್ರಾಮೀಣ ವರ್ಯಾಹ, ಈ ಗ್ರಾಮಗಳಲ್ಲಿ ಯಾರು ನೋಡ್ಕೊಳ್ತಾ ಇರ್ತಾರಲ್ಲ, ಹೆಡ್ ಇರ್ತಾರಲ್ಲ ಅಂಥವ್ರು, ಹಾಗೆ ಭೂಪವರ್ಯಾಹ ರಾಜರುಗಳಲ್ಲಿ ಯಾರ್ಯಾರು ಶ್ರೇಷ್ಠರಿದ್ರು ಅಂಥ ರಾಜರುಗಳಾಗಬಹುದು, ಗ್ರಾಮ ನೋಡ್ಕೊಳ್ಳುವಂಥ ವರಿಷ್ಠರಾಗಬಹುದು, ಕವಿಗಳಾಗಬಹುದು, ಕವಿ ಶ್ರೇಷ್ಠರು, ವಿದ್ವಾಂಸರಲ್ಲಿ ಶ್ರೇಷ್ಠರು, ಎಲ್ರೂ ಹೋಗಿ ನಮಸ್ಕಾರ ಮಾಡ್ತಾ ಇದ್ರು. ಹಾಗಾಗಿ ವಾದಿಗಳಿಗೆ ರಾಜ ಅಷ್ಟೇ ಅಲ್ಲ ಸರ್ವರಾಜ ಇವರು. ಆದ್ರಿಂದ ವಾದಿರಾಜ ಅನ್ನೋ ಹೆಸರು ಅತ್ಯಂತ ಸಾರ್ಥಕ ಅಂತ ಹೇಳಿ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ವೃತ್ತರತ್ನ ಸಂಗ್ರಹ ಗ್ರಂಥದಲ್ಲಿ. ಇದು ಒಂದು ವಿಷಯ. ಇದಾದ್ಮೇಲೆ ಮುಂದಿನ ಒಂದು ಶ್ಲೋಕ ನೆನ್ನೆ ದಿವಸ ಹೇಳಿದ್ದೆ. ಅವರು ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋದ್ರು. ತೀರ್ಥಕ್ಷೇತ್ರವನ್ನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಎಲ್ಲಾ ಅಲ್ಲಲ್ಲಿದ್ದ ಪ್ರತಿವಾದಿಗಳನ್ನ ಗೆದ್ದು ಬರೋದು ಇದು ಅವರ ಕ್ರಮ. ನಂತರ ರಜತ ಪೀಠಪುರ ಅಂದ್ರೆ ಉಡುಪಿ ಕ್ಷೇತ್ರಕ್ಕೆ ಬಂದ್ರು, ಮಧ್ವರಾಜರ ಬಳಿ ಅಂತ ಇಷ್ಟು ಬಂತು. ಅವಾಗ ಅವ್ರು ಇನ್ನೂ ಹೊಗಳ್ತಾರೆ. ಈ ಶ್ಲೋಕನು ನಮ್ಗೆ ಇದೇ ವೃತ್ತರತ್ನ ಸಂಗ್ರಹ ಗ್ರಂಥದಲ್ಲೇ ಸಿಗೋದು. ಅಂದ್ರೆ ಇದೆಲ್ಲ ನಮ್ಗೆ ವಿಶಿಷ್ಟವಾದ ಕೃತಿಯಾಗಿ ನಿಲ್ಲತ್ತೆ. ವಾದಿರಾಜರ ಬಗ್ಗೆ ತಿಳಿಬೇಕು ಅಂದ್ರೆ ಅಧಿಕೃತವಾದಂತಹ ಕೃತಿಗಳಾಗಿ. ಅದರಲ್ಲಿ ಇನ್ನೊಂದು ಭಾಗಕ್ಕೆ ಹೋಗೋಣ. ಇಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾ ಒಂದು ಮಾತು ನೆನ್ನೆ ಬಂತು. ವಾದಿರಾಜ ಗುರುವರ ಚರಿತಾಮೃತದಲ್ಲಿ ವಾಗೀಶ ತೀರ್ಥರ ಒಂದು ಘಟನೆ ಬಂತು. ವಾಗೀಶ ತೀರ್ಥರು ತಾವು ಮಗುವನ್ನ ನೋಡ್ತಾರೆ. ಮಗುವನ್ನ ನೋಡಿದಾಗ 32 ಲಕ್ಷಣ ಅವರಿಗೆ ಕಾಣ್ತಾ ಇದೆ. ಇದು ನೋಡಿದಾಗ ಏನ್ ಅನ್ನಿಸ್ತಂದ್ರೆ, ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಇವರು ಬಳಿತ್ಥ ಸೂಕ್ತಕ್ಕೆ, ಬಳಿತ್ಥ ತದ್ ವಪುಷೇ ಧಾಯಿ ದರ್ಶತಂ ದೇವಸ್ಯ. ದೇವಸ್ಯ ಅಂತಲ್ಲಿ ಹೇಳಿದ್ದಾರೆ. ದೇವ ಅಂದ್ರೆ ವಿಶಿಷ್ಟವಾದ ಲಕ್ಷಣ ಇರೋರ್ಗೆ ದೇವ ಅಂತ ಕರೀತಾರೆ. ದೇವ ಅಂದ್ರೆ ಹೊಳೆಯೋರು. ಹೊಳೆಯೋದು ಯಾವಾಗ? ಮುಖದಲ್ಲಿ ಕಾಂತಿ. ಅದೇನು ಮುಖದಲ್ಲಿ ಬರೀ ಬಿಳಿ ಬಣ್ಣ ಇದ್ರೆ ಮುಖದಲ್ಲಿ ಕಾಂತಿ ಅಲ್ಲ, ಅದೊಂದು ಲಕ್ಷಣ ಇರುತ್ತೆ. ಆ ಲಕ್ಷಣ ಇಲ್ಲಿ ಕಾಣ್ತಾ ಇತ್ತು. ದೇವ ಅಂದ್ರೆ ಹೊಳೆಯೋರ್ಗೆ ದೇವ ಅಂತ ಕರೀತಾರೆ. ಅದು ದೇವತೆಗಳು ಬಂದ್ರೆ ಒಳ್ಳೆ ತೇಜಸ್ಸು ಎದ್ದು ಕಾಣುತ್ತಲ್ಲ, ಅಂಥ ವ್ಯಕ್ತಿಗಳಿಗೆ ದೇವ ಅಂತ ಕರೀತಾರೆ. ಅದರಲ್ಲಿ ಇವರು 32 ಲಕ್ಷಣಾನ್ವಿತಸ್ಯ ಲಾತವ್ಯಸ್ಯ ತದ್ ಮೂಲ ರೂಪ. ಆ ಮೂಲ ರೂಪ, ಲಾತವ್ಯರ ರೂಪ ದೇವ ಅಂದ್ರೆ ತುಂಬಾ ಹೊಳಿತಾ ಇತ್ತು. ಅಂಥ ದೇವಸ್ಯ ಯಾವ ತರ ಇತ್ತೋ ಅದೇ ತರ ಈ ಅವತಾರದ ರೂಪ ವಪುಷೆ ಧಾಯಿ, ಆ ಅವತಾರ ರೂಪನು ಆ ಮೂಲ ರೂಪದಂತೆ ಇತ್ತು ಅಂತ ವರ್ಣಿಸಿದ್ರು. ಆಗ ಒಂದು ಪ್ರಸಂಗವನ್ನ ನಾನು ಏನ್ ಹೇಳಿದೆ ಅದನ್ನ ವಿವರಿಸ್ತಾರೆ. ಇದನ್ನ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ನಮಗೆ ವಾದಿರಾಜರ ಚರಿತ್ರೆಯಲ್ಲಿ ಅವರ ಜನನ ಯಾಕಾಯ್ತು, ಜನನದ ಹಿನ್ನೆಲೆ ಏನು, ವಾಗೀಶ ತೀರ್ಥರು
ನೋಡಿದ್ದು, ನಂತರ ಅವರು ಮನಸ್ಸಿನಲ್ಲಿ ಅನ್ಕೊಂಡಿದ್ದು, ಅದನ್ನೆಲ್ಲ ಇಲ್ಲಿ ಈ ಬಳಿಥಾ ಸೂಕ್ತದ ಅರ್ಥವನ್ನಾಗಿ ಇವರು ಸೇರಿಸಿದ್ದಾರೆ. ಇದು ಹೇಗೆ ಅಂತಂದ್ರೆ ಆ ಇಡೀ ಪ್ರಸಂಗವನ್ನು ನಾವು ಗಮನಿಸ್ಬೇಕು. ನಮಗ್ ಗೊತ್ತಿದೆ ವಾಗೀಶ ತೀರ್ಥರು ಈಗಿನ ಕುಂಭಾಸಿ ಕ್ಷೇತ್ರದಲ್ಲಿ ಸೋದೆ ಮಠವನ್ನು ನೋಡಬಹುದು. ಅದು ಈ ಹೂವಿನ ಕೆರೆ ಹತ್ರನೇ ಕುಂಭಾಸಿ. ಆ ಹೂವಿನ ಕೆರೆ ನಿನ್ನೆ ದಿವಸ ಆದ್ರೆ ಹೆಸರು ನೋಡಿದ್ವಿ ಮೊನ್ನೆ ಪಾಠದಲ್ಲಿ, ಪುಷ್ಪ ತಟಾಕ ಅಂತ ಅದಕ್ಕೆ ಹೆಸರು, ಹೂವಿನ ಕೆರೆಗೆ. ಅಲ್ಲಿ ಈ ದಂಪತಿಗಳ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಈ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ರಾಮಾಚಾರ್ಯರು ಮತ್ತೆ ಗೌರಿ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನೆರಡು ಹೆಸರು ಹಾಕಿದ್ದಾರೆ ಅಲ್ಲಿ. ಅದೇನ ಹೇಳಿದ್ದಾರೆ ಅಂದ್ರೆ ದೇವಭಟ್ಟ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ, ಮತ್ತೊಂದು ಸರಸ್ವತಿ ಅಂತ ಕೊಟ್ಟಿದ್ದಾರೆ. ದೇವಭಟ್ಟ ಅಂದ್ರೆ ಇವರೇ ರಾಮಾಚಾರ್ಯರು, ಇನ್ನೊಂದು ಗೌರಿ ಸರಸ್ವತಿ ಎನ್ನುವ ಹೆಸರಿನಿಂದ ಅಂತ ಎರಡು ಹೆಸರನ್ನು ಕೊಡ್ತಾರೆ. ಅವರು ಸೇವೆ ಮಾಡಿದ್ರು, ಯಾರನ್ನ ವರಾಹ ದೇವರ ಸೇವೆಯನ್ನು ಮಾಡಿದ್ರು, ವಾಗೀಶ ತೀರ್ಥರ ಸೇವೆಯನ್ನು ಮಾಡಿದ್ರು. ಅವ್ರಿಗೆ ಕನ್ಯಾ ಇತ್ತು, ಅಂದ್ರೆ ಮೊದಲು ಮಗಳಿದ್ಲು, ನಂತರ ಮಗು ಅಂದ್ರೆ ಗಂಡು ಮಗು ಆಗ್ಬೇಕಾಗಿತ್ತು. ಅದಕ್ಕೆ ಭೂವರಾಹನನ್ನ ನಿರಂತರ ಪ್ರಾರ್ಥನೆ ಮಾಡಿದ್ರು. ಅನೇಕ ವರ್ಷ ಕಾಲ ಕಳೀತು, ಆದ್ರೆ ಶ್ರದ್ಧಾ ಭಕ್ತಿ ಹಾಗೆ ಇತ್ತು. ಆದ್ರೆ ಅವರೊಂದು ಹರಕೆ ಹೊತ್ಕೊಂಡ್ರು ಅಂತ ನಾವು ಘಟನೆ ಕೇಳ್ತೀವಲ್ಲ. ಏನ್ ಹರಕೆ ಹೊತ್ಕೊಂಡಿದ್ರು? ಏನಿಲ್ಲ, ನನಗೆ ಮಗನಾದ್ರೆ, ಪುತ್ರ ಲಾಭ ಆದ್ರೆ ಭೂವರಾಹನಿಗೆ ಲಕ್ಷಾಭರಣ ಸಮರ್ಪಣೆ ಮಾಡ್ತೀನಿ ಅಂತ. ಅದು ಮುಂದಕ್ಕೆ ಆ ವಿಷಯದ ಬಗ್ಗೆ ಹೇಳ್ತಾರೆ. ಇದು ವಾಗೀಶ ತೀರ್ಥರ ತನಕ ತಗೊಂಡ್ಬರ್ಬೇಕು ನಾವು. ಅದನ್ನ ಇದೆಲ್ಲ ಮುಂದೆ ಇಲ್ಲ ಈ ಬಳಿಥಾ ಸೂಕ್ತದ ಅರ್ಥವನ್ನಾಗಿ ಹೇಳ್ತಾರೆ. ಅದ್ ಹೇಗ್ ತಗೊಂಬಂದಿರ ಅನ್ನೋದಕ್ಕೆ ಮುಂಚೆಯಾಗಿ ನಾವು ಇಷ್ಟು ವಿಷಯನ ತಿಳ್ಕೊಳ್ಬೇಕು. ಇದಾದ್ಮೇಲೆ ಸರಿ, ವಾಗೀಶ ತೀರ್ಥರ ಸ್ವಪ್ನದಲ್ಲಿ ದೇವರು ಬಂದಿದ್ದಾನೆ. ಬಂದು ತಾನು ಉತ್ತರ ಕೊಡ್ತಾನಂತೆ. ಉತ್ತರಾಧಿಕಾರಿಯಾಗಿ ಒಬ್ರು ಬರ್ತಾರೆ, ಇನ್ನೇನು ಅವತಾರ ಮಾಡ್ಲಿಕ್ಕಿದ್ದಾರೆ. ಆದ್ರೆ ಹುಟ್ಟುವಂತಹ ಸಮಯದಲ್ಲಿ ಆ ಮಗುವಿಗೆ ಭೂಸ್ಪರ್ಶ ಆಗ್ಬಾರ್ದು. ಅಂದ್ರೆ ಭಗವಂತನ ವ್ಯಾಪಾರ ಎಷ್ಟಿದೆ. ಹೇಗಾಯ್ತು ಅಂದ್ರೆ ವಾಯುದೇವರು ಬರ್ಬೇಕು ಅಂದ್ರೆ ಆಗ್ಲೇ ಎಲ್ಲ ಅವನೇ ಸಿದ್ಧತೆ ಮಾಡಿಸಿದ್ದ ಮಧ್ವಾರಾಗ್ ಬರ್ಬೇಕಾದ್ರೆ ಮುಂದಕ್ಕೆ. ಹಾಗೆ ಇಲ್ಲಿ ವಾದಿರಾಜರು ತಾವು ಲಾತವ್ಯ ರೂಪದಲ್ಲಿ ಇದ್ದವರು ವಾದಿರಾಜರಾಗಿ ಬರ್ಬೇಕು ಅಂದ್ರೆ ಎಲ್ಲಾ ವ್ಯವಸ್ಥೆ ಆಗಿತ್ತು. ಆ ವ್ಯವಸ್ಥೆಗೆ ತಕ್ಕ ಹಾಗೆ ಭೂಸ್ಪರ್ಶ ಆಗ್ಬಾರ್ದು, ಇವರೇ ನಿಮ್ಮ ಶಿಷ್ಯರು ಅಂತ ಸ್ವಪ್ನ ಆಗಿರುತ್ತೆ. ಅದನ್ನೇ ಚಿಂತಿಸ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರ ಪ್ರಾರ್ಥನೆ ಬಂದಾಗ ಒಂದ್ ಘಟನೆ ಹೇಳ್ತಾರೆ. ಪೂಜೆ ಆಗ್ತಾ ಇತ್ತಂತೆ ವಾಗೀಶ ತೀರ್ಥರದು. ಪೂಜೆ ಆದಾಗ ಗೌರಿ ದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಪೂಜೆಯಲ್ಲಿ ಈ ಹೂವನ್ನೆಲ್ಲ ಸಮರ್ಪಣೆ ಮಾಡ್ತಾರಲ್ಲ, ಆ ಹೂವಿನಲ್ಲಿ ಬಲಭಾಗದಿಂದ ಒಂದು ಹೂ ಬಿತ್ತಂತೆ ಕೆಳಗಡೆ. ಯಾರು? ಗೌರಿ ದೇವಿ ದೇವರ ದರ್ಶನ ಮಾಡ್ಬೇಕಾದ್ರೆ. ಹಾಗಾದ್ರೆ ನಮ್ಮ ಮನೋಭೀಷ್ಟಗಳು ಮನಸ್ಸಲ್ಲೇನೋ ಅನ್ಕೊಳ್ತೀವಿ, ಬಲಭಾಗದಿಂದ ಹೀಗೆ ಬಿತ್ತು ಪೂಜಾ ಕಾಲದಲ್ಲಿ, ಬಿದ್ದು ಕೂಡಲೇ ಅದು ಸತ್ಯ ಅಂತ ಆಯ್ತು. ಆ ಹೂವನ್ನ ಪ್ರತ್ಯೇಕವಾಗಿ ಒಂದು ಪಾತ್ರೆಯಲ್ಲಿ ವಾಗೀಶ ತೀರ್ಥರು ತೆಗೆದಿಡ್ತಾರಂತೆ. ಯಾಕೆ? ಅವ್ರಿಗೆ ಪ್ರಸಾದ ಕೊಡ್ಲಿಕ್ಕೆ ಈ ದಂಪತಿಗಳಿಗೆ. ಸರಿ ಅಂತ ಹೇಳಿ ಆಮೇಲೆ ಬರ್ತಾರೆ, ಅವರ ಅನುಗ್ರಹವನ್ನ ಪಡ್ಕೊಳ್ತಾರೆ ಅಂತ. ಇಷ್ಟು ಅಲ್ಲಿ ಬಂದ ವಿಷಯ. ಇದರಲ್ಲಿ ಎರಡು ನಾವು ಗಮನಿಸ್ಬೇಕಾಗಿದ್ದು ಈ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಬಂದ ವಿಷಯದಲ್ಲಿ, ಒಂದು ಗೌರೀತು ಸುತಲಾಭಸ್ಯಾದ್ ಯದಿ ಲಕ್ಷ ಸುಭೂಷಣೇಹಿ, ಲಕ್ಷ ಒಳ್ಳೆ ಆಭರಣಗಳನ್ನ ಸಮರ್ಪಣೆ ಮಾಡ್ತೀನಿ ನನಗೆ ಮಗನಾದ್ರೆ ಅಂತ ಹರಕೆ ಹೊತ್ಕೊಂಡಿದ್ದಾರೆ. ನಂತರ ಏನ್ ಮಾಡ್ಬಿಡ್ತಾರೆ ಇಲ್ಲಿ, ಅಲ್ಲಿ ಎರಡು ಕಡೆ ಅಂದ್ರೆ ಸಪ್ತಮ ಒಂದು ಭಾಗ, ಇನ್ನೊಂದು 6ನೇ ಭಾಗ. ಇಲ್ಲಿ ಒಂದೊಂದು ಭಾಗಗಳಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಚರಿತ್ರೆಯನ್ನು ಹೇಳಿದ್ದಾರೆ. ಅಲ್ಲಿ ವಾದಿರಾಜ ಗುರುವರ ಚರಿತಾಮೃತ ತೆಗೆದ್ರೆ ಒಂದೇ ಕಡೆ ನಿಮಗ್ ಸಿಗಲ್ಲ ಆ ಭಾಗ. ಅಲ್ಲಿ ಮೊದಲೇನಂದ್ರು ಮಂತ್ರಾಕ್ಷತಾನ್ ಸ್ವೀಕುರುತಂ ಇತ್ಯುಕ್ತ ಪ್ರದದುಃಕಿಲ ಅಂತ. ಸ್ವೀಕುರುತ ಅಂತ ಅಂದ್ರೆ ಈ ಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಿ ಅಂತ ಹೇಳಿ ಅವರು ಕೊಟ್ರು, ನಿಮ್ಗೆ ಪುತ್ರಶಾಲಿನ ಮಗನಾಗ್ತಾನೆ ಅಂತ ಆಶೀರ್ವಾದ ಮಾಡಿದ್ರು ಅಂತ ಒಂದು ವಿಷಯ ಬಂತು. ಆದ್ರೆ ಇಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದ್ರು ಇತ್ಯಾದಿಗಳ ವಿಷಯ ಮುಂದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ. ಅಲ್ಲಿ ಹೇಳ್ತಾ ಏವಂ 12 ಸಂಖ್ಯೇಶು ಗತೇಶು ಅಬ್ದೇಶು ಕೋಲಪಃ ಶುದ್ಧ ಭಾವಂ ತಯೋರ್ಜ್ಞಾತ್ವ ಅವಧತ್ ಸ್ವಪ್ನೆ ಯತೀಶ್ತು. 12 ವರ್ಷಗಳ ಕಾಲ ಸೇವೆ ಆಯ್ತಂತೆ. ನಂತರ ಅಂದ್ರೆ ಅವನ ಕನ್ಯೆ ಇದ್ದಾಳೆ, ಅದಾದ್ಮೇಲೆ 12 ವರ್ಷ ಸೇವೆ. 12 ವರ್ಷ ಸೇವೆ ಆದ್ಮೇಲೆ ಸ್ವಪ್ನದಲ್ಲಿ ಭಗವಂತ ಬಂದು ವಾಗೀಶ ತೀರ್ಥರಿಗೆ ಸೂಚನೆ ಕೊಟ್ಟಿದ್ದಾನೆ. ಹಾಗಾದ್ರೆ ದ್ವಿಷಡಬ್ಧ ಕಾಲಂ ಮಧ್ಯಜದಲ್ಲೂ ಕೇಳ್ತೀವಿ, ಅವರ ತಂದೆ ತಾಯಿ ಮಧ್ಯಗೇಹ ಭಟ್ಟರು ಮತ್ತೆ ವೇದವತಿ ತಾವು ಸೇವೆ ಮಾಡಿದ್ದು ಎಷ್ಟು ವರ್ಷಗಳ ಕಾಲ, ಅದನ್ನ ನೀವು ಗಮನಿಸ್ಕೊಂಡು ವಾದಿರಾಜರ ಚರಿತೆಯನ್ನ ಗಮನಿಸ್ಕೊಂಡ್ರೆ ಇದನ್ನೆಲ್ಲ ನಮ್ಗೆ ಇಲ್ಲಿ ಅನ್ವಯಿಸ್ಬೇಕು ಈ ಬಳಿಥಾ ಸೂಕ್ತದ ಅರ್ಥವನ್ನಾಗಿ. ಹಾಗಾಗಿ ಏನಾಯ್ತು ಅಂದ್ರೆ ಈ 32 ಲಕ್ಷಣ ಇರುವಂತ ವಾದಿರಾಜರನ್ನ ಖಂಡಿತ ನೋಡಿದ್ದಾರೆ ದಾತವ್ಯರನ್ನ, ಯಾರು? ವಾಗೀಶ ತೀರ್ಥರು. ಯಾಕಂದ್ರೆ ದೇವರ ಸೂಚನೆ, ಇವರು ಸೇವೆ, ಇದೆಲ್ಲ ನೋಡಿದಾಗ
ವಾಯುದೇವರ ಅವತಾರ ಆಗ್ಲಿಕ್ಕೆ ಏನ್ ಬೇಕಾಗಿತ್ತೋ ಎಷ್ಟು ತಪಸ್ಸು, ಅದೇ ತರದ ತಪಸ್ಸನ್ನ ಇವರು ತಂದೆ ತಾಯಿಗಳು ಮಾಡಿದ್ದಾರೆ ಅಂತ. ಹಾಗಾಗಿ ರುಜುದೇವತೆ ಅಂತಾನೆ ಅರ್ಥ. ಅದು ಹೋಲಿಕೆ ಬಂತು. ಅಷ್ಟೇ ಅಲ್ದೇನೆ ಕ್ರೋಢಮೂರ್ತಿಂ ಸಮರ್ಚಿತಾಂ ಪಶ್ಯಂತಿ ಮನಸ ವಾಂಛತ್ ತದ್ ದಕ್ಷಾಂಗಗತಂ ಸುಮಂ. ಅದು ಬಲಭಾಗದ ಅಂಗ ಏನಿದೆಯಲ್ಲ, ಅಂದ್ರೆ ಅವರ ಭೂವರಾಹನ ಮೂರ್ತಿ ಏನಿದೆ, ಆ ಭೂವರಾಹ ಮೂರ್ತಿಯ ಬಲಭಾಗದಿಂದ ಹೀಗೆ ಹೂವನ್ನು ನೋಡಿದ್ರು, ಅಂದ್ರೆ ಬಿದ್ದ ಹೂವನ್ನು ನೋಡಿದ್ರು ಅಂತ ತಾತ್ಪರ್ಯ. ಇಲ್ಲಿ ಕ್ರೋಢಮೂರ್ತಿಂ ಸಮರ್ಚಿತಾಂ ಅಂತ ಬಂದಿದೆ. ಆದ್ರಿಂದ ಕ್ರೋಢಮೂರ್ತಿ ಅಂದ್ರೆ ವರಾಹನ ಮೂರ್ತಿ, ಅದರ ಬಗ್ಗೆನೇ ಹೇಳಿದ್ರು. ಯಾಕೆಂದ್ರೆ ಮುಂದೆ ಒಂದು ಮಾತು ಬರುತ್ತೆ, ಲಕ್ಷಾಭರಣವನ್ನ ಸಮರ್ಪಣೆ ಮಾಡ್ತೀನಿ ಅಂತ ಯಾವ ದೇವರಿಗೆ ಹರಕೆ ಹೊತ್ಕೊಂಡಿದ್ಲು ಗೌರಿ ದೇವಿ, ಅಲ್ಲಿ ಭಗವಂತನಿಗೆ ಅಂತ ಅಷ್ಟೇ ಬರುತ್ತೆ. ಆದ್ರೆ ಯಾವ ಭಗವಂತ ರೂಪ ಅಂತ ಬರಲ್ಲ ಮುಂದಕ್ಕೆ. ಆದ್ರೆ ಇಲ್ಲಿ ಸ್ಪಷ್ಟ ಹೇಳ್ತಾರೆ ಕ್ರೋಢಮೂರ್ತಿ ಅಂದ್ರೆ ವರಾಹ ದೇವರಿಗೆ ಅಂತ. ಆಯ್ತು. ಇಷ್ಟಾದ್ಮೇಲೆ ಆ ಪಾತ್ರೆಯಲ್ಲಿ ಆ ಕುಸುಮವನ್ನ ಇಟ್ಕೊಂಡ್ರು, ಆ ಹೂವನ್ನ, ನಂತರ ತೀರ್ಥವನ್ನ ಕೊಟ್ಟಾದ್ಮೇಲೆ ಕೊನೆಗೆ ಪ್ರಸಾದ ರೂಪವನ್ನಾಗಿ ಅದೇ ಹೂವನ್ನ ಕೊಟ್ರು ಅಂತ ಇಷ್ಟು ಬಂತು. ಇದಾದ್ಮೇಲೆ ಮುಂದಿನ ಘಟನೆಯನ್ನ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅದರಲ್ಲಿ ನಮಗ್ ಗೊತ್ತಿರೋ ತರ, ಯಾವಾಗ ಅವರು ಪ್ರಸವ ಕಾಲ ಹತ್ರಕ್ ಬಂದಾಗ ಅವರೊಂದು ವಿಷಯ ಹೇಳಿರ್ತಾರೆ, ಮನೆಯಲ್ಲೇ ಹುಟ್ಟಿದ್ರೆ, ಮನೆಯಲ್ಲೇ ಜನನ ಆದ್ರೆ ಅದು ನಿಮಗ್ ಸೇರಿತ್ತು, ಆದ್ರೆ ಮನೆಯಿಂದ ಹೊರಗೆ ಜನನ ಆದ್ರೆ ಅದು ನನಗೆ ಸೇರಿತ್ತು ಅಂತ ಹೇಳಿ ಮಠಕ್ಕೆ ಒಪ್ಪಿಸ್ಬೇಕು, ಭೂವರಾಹನಿಗೆ ಅದು ಕಾಣಿಕೆಯ ಮಗು ಅಂತ ಹೇಳಿರ್ತಾರೆ, ಯಾರು ವಾಗೀಶತಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಆತಂಕ ಇತ್ತಂತೆ. ಸರಿ ಅಂತ ಅದಕ್ಕೆ ಏನಾದ್ರೂ ಮಾಡಿ, ಯಾಕೆಂದ್ರೆ ದೈವ ಬಲವನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ರುಜುದೇವತೆ, ಎಲ್ಲಿ ಸೇರ್ಬೇಕು ಅಲ್ಲೇ ಸೇರ್ಬೇಕು. ಆದ್ರೆ ಇವರು ಅನ್ಕೊಂಡಿದ್ದೇನು, ಲಕ್ಷ ಆಭರಣ, ಸುವರ್ಣ ಆಭರಣ ಅಂತ, ಸುವರ್ಣ ಪುಷ್ಪ ಸಮರ್ಪಣೆ ಮಾಡ್ತೀನಿ ಅಂತ, ಲಕ್ಷ ಸುವರ್ಣ ಹೂವುಗಳ ಸಮರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವ್ರು. ಅದು ಸಾಧ್ಯ ಇಲ್ಲ ಅಂತ ಆಮೇಲೆ ಮುಂದಕ್ಕೆ ಗೊತ್ತಾಯ್ತು. ಆ ಘಟನೆ ನಮಗ್ ಗೊತ್ತಿರತ್ತೆ. ಆಮೇಲೆ ಏನಾಯ್ತು, ಸರಿಯಾಗಿ ಸಾಧನ ದ್ವಾದಶಿ ಇದೆ, ಆಗ ಶಾರ್ವರಿ ಸಂವತ್ಸರ ಮಾಘ ಮಾಸ. ಆ ಸಮಯದಲ್ಲಿ ಬ್ರಾಹ್ಮಣ ಭೋಜನ ಆಗ್ತಾ ಇತ್ತಂತೆ. ಅಷ್ಟೊತ್ತಿಗೆ ಗದ್ದೆಗೆ, ಆ ಗೌರಿ ಗದ್ದೆ ಏನಿದೆ ಅದಕ್ಕೆ ಒಂದು ಹಸುವಿನ ಪ್ರವೇಶ ಆಗಿದೆ. ಆ ಹಸುವನ್ನ ಸೃಷ್ಟಿ ಮಾಡಿದ್ಯಾರು, ಈ ದೇವರೇ ಸೃಷ್ಟಿ ಮಾಡಿದ್ದು ಆ ಕಾಲಕ್ಕೆ. ಅಂದ್ರೆ ತಾನೇ ಕುದುರೆ ರೂಪದಲ್ಲಿ ಬರ್ತಾನೆ, ತಾನೇ ಹಸುವನ್ನು ಸೃಷ್ಟಿ ಮಾಡಿ ಹೇಗೋ ಒಂದೊಂದು ತಗೊಬೇಕು ಅಂತ ಮಾಡ್ತಾನೆ. ಅಂದ್ರೆ ಇಷ್ಟೊಂದು ವಾದಿರಾಜರ ಬಗ್ಗೆ ಇದೆ ಅಂದ್ರೆ ಸ್ವಯಂ ಆ ರುಜುದೇವತೆನೇ ಇವರು ಅಂತ. ಇಲ್ಲಾಂದ್ರೆ ಅಷ್ಟೊಂದು ಹೇಗೆ ಭಗವಂತ ಇಷ್ಟೆಲ್ಲ ಸರಿಯಾಗಿ ಅನುಗ್ರಹವನ್ನ ಮಾಡ್ಲಿಕ್ಕೆ ಏನೇನು ಘಟನೆ ಬೇಕು ಅದನ್ನೆಲ್ಲ ನಿರ್ಮಾಣ ಮಾಡ್ತಾನೆ. ಸರಿ, ಅಷ್ಟೊಂದು ನಮಗ್ ಗೊತ್ತು. ಭತ್ತದ ಪೈರನ್ನು ತಿನ್ಲಿಕ್ಕೆ ಆರಂಭ ಆಯ್ತು. ದಂಪತಿಗಳು ನೋಡ್ತಾರೆ, ಗಂಡನ ಆಜ್ಞೆ ಆಯ್ತಂತೆ ಗೌರಿ ದೇವಿಗೆ. ತಕ್ಷಣ ಒಂದ್ ದಂಡ ಹಿಡ್ಕೊಂಡು ಓಡ್ ಬರ್ತಾಳೆ. ಆದ್ರೆ ಅವಳಿಗೆ ಗೊತ್ತಿಲ್ಲ, ಜಾರಿ ಕೆಳಕ್ಕೆ ಉರುಳ್ತಾಳೆ ನೆಲಕ್ಕೆ. ಆದ್ಮೇಲೆ ವಿವಶಳು, ಪ್ರಜ್ಞೆ ತಪ್ಪತ್ತೆ. ಅಷ್ಟೊತ್ತಿಗೆ ಮಗುವಿನ ಜನನ ಆಗುತ್ತೆ. ಆದ್ರೆ ಆಶ್ಚರ್ಯ, ಕಣ್ಬಿಟ್ಟು ನೋಡಿದಾಗ ಆಚೆ ಈಚೆ ಯಾರಿದ್ರು, ವೃದ್ಧ ಸ್ತ್ರೀಯರಿರ್ತಾರಂತೆ, ವೇದೋಪನಿಷತ್ತುಗಳನ್ನ ಹೇಳ್ತಾ ಇರ್ತಾರಂತೆ ಎಲ್ಲಾ ಬ್ರಾಹ್ಮಣರು. ಇವರೆಲ್ಲ ಎಲ್ಲಿ ಬಂದ್ರು ಅಂತ. ಯಾಕಂದ್ರೆ ಹಸು ಬಂದಿದ್ ನೋಡಿದ್ ಇವ್ರು ಮಾತ್ರ, ಇನ್ಯಾರು ನೋಡಿಲ್ಲ. ಅಂದ್ರೆ ಆಕೆ ಕೇಳ್ತಾಳಂತೆ ಎಚ್ಚರ ಆದ್ಮೇಲೆ, ನೀವೆಲ್ಲ ಹೇಗ್ ಬಂದಿದ್ದೀರಿ ಇಲ್ಲಿ, ನಿಮಗ್ ಯಾರು ಹೇಳಿದ್ರು ಅಂತ. ಇಲ್ಲ, ವಾಗೀಶ ತೀರ್ಥರ ಆಜ್ಞೆ ಆಗಿತ್ತು, ಹಾಗಾಗಿ ನಾವೆಲ್ಲ ಸ್ತ್ರೀಯರು ಮುಂಚೆನೆ ಬಂದಿದೀವಿ ಅಂತ ಅವ್ರು ಹೇಳ್ತಾರಂತೆ. ಆದ್ರಿಂದ ಭೂಸ್ಪರ್ಶ ಆಗೋ ಮುಂಚೆನೆ ತಕ್ಷಣ ಸುವರ್ಣ ಹರಿವಾಣದಲ್ಲಿ ವಾದಿರಾಜರನ್ನ, ಅಂದ್ರೆ ಸ್ಪರ್ಶ ಆಗದೆ ಇರುತ್ತೆ ಆ ಮಗುವನ್ನ ಅದರಲ್ಲಿ ವ್ಯವಸ್ಥಿತವಾಗಿ ಇಟ್ಟುಕೊಂಡು ಅರ್ಪಣೆ ಮಾಡ್ಬೇಕು ಅಂತ ವಾಗೀಶ ತೀರ್ಥರ ಬಳಿ ಬರುವಂತಹ ಒಂದು ಘಟನೆ. ಇದನ್ನ ಇಲ್ಲಿ ಹೇಳ್ತಾ, ಸಂಪ್ರಾಪ್ತೆ ದಶಮೇ ಮಾಸೆ ಸಾಧನ ದ್ವಾದಶಿ ತಿಥೌ ಆಚಾರ್ಯೇ ಪಾರಣಾಸಕ್ತೆ ತದಾ ಕೇದಾರ ಸಸ್ಯಕಂ ಗೌರೇಕಾ ಸಹಸಾಗತ್ಯ ಭೋಕ್ತುಂ ಸಮುಪಚಕ್ರಮೆ ಪತ್ಯ ಆಗ್ನಯ ಗಾಮ್ ನಿರೋಧಂ ಅಂತೆಲ್ಲ ವಿವರಣೆಯನ್ನ ಈ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಮಾಡ್ತಾರೆ. ಇಷ್ಟಾಗಿ ಒಂದು ಶಬ್ದವನ್ನ ಅಲ್ಲಿ ಬಳಸಿದ್ದಾರೆ, ಅಂತರ್ವತ್ನಿ ಕ್ರಮ ಅಂತ. ಅಂತರ್ವತ್ನಿ ಅಂದ್ರೆ ಗರ್ಭಿಣಿ ಅಂತ ಅರ್ಥ, ಅಂತರ್ವತ್ನಿ ಅಂತ ಕರೀತಾರೆ ಶಬ್ದ. ಸರಿ, ಇದೆಲ್ಲ ಆಯ್ತಲ್ಲ. ಆದ್ಮೇಲೆ ಕೊನೆಯ ಭಾಗಕ್ಕೆ ಬರ್ತಾ ಒಂದು ಮಾತು ಹೇಳ್ತಾರೆ. ಅವಳು ಯಾವಾಗ ಈ ಹಸುವನ್ನ ಓಡಿಸ್ಬೇಕು ಅಂತ ಬಂದಿದ್ದಾಳೆ, ಆಮೇಲೆ ಹಸುವಿನ ಬಗ್ಗೆನೇ ಹೇಳಿಲ್ಲ, ಅದ್ರ ಘಟನೆನೇ ಹೇಳಿಲ್ಲ, ಅಲ್ಲಿಗೆ ನಿಂತು ಹೋಯ್ತದಷ್ಟೇ. ಆಮೇಲೆ ಈ ವಾದಿರಾಜರು ಜನನದ ಬಗ್ಗೆ, ಲಾತವ್ಯರು ಭೂಮಿಗೆ ಅವತಾರ ಮಾಡಿದ್ರ ಬಗ್ಗೆ ಅದನ್ನ ಹೇಳ್ಕೊಂಡು ಮುಂದೆ ಹೋಗ್ತಾರೆ. ಅಂದ್ರೆ ಆ ಕಾಲದಲ್ಲಿ ಭಗವಂತನೇ ಆ ಹಸುವನ್ನ ಸೃಷ್ಟಿ ಮಾಡಿದಾನೆ ಅಂತ ತಾತ್ಪರ್ಯ. ಅಲ್ಲಿ ಬಂತು, ಅದ್ರ ಕೆಲಸ ಆಯ್ತು, ಅದು ಕಾಣ್ಲಿಲ್ಲ ಅಂತ ಆಯ್ತು. ಅಷ್ಟರಲ್ಲಿ ವಾಗೀಶ ಮುನಿನೇರಿತಾಹ ಗೀತಾ ಸೂತ್ರ ಉಪನಿಷತ್, ಒಂದು ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ ಎಲ್ಲ ಪಾಠ ಮಾಡ್ತಾ ಇದಂತೆ, ಹೇಳ್ತಾ ಇದ್ರಂತೆ, ಪಾರಾಯಣ ಮಾಡ್ತಾ. ಆಗ್ಲೇ ಶಿಬಿಕಾಯಾಂತದಾನ್ಯಸ್ತ, ಆ ಶಿಬಿಕೆ ಅಂದ್ರೆ ಈ ಪಲ್ಲಕ್ಕಿ ಏನಿರುತ್ತಲ್ಲ, ಆ ಪಲ್ಲಕ್ಕಿಯಲ್ಲಿ ಮಲಗಿಸಿದಾರಂತೆ ಗೌರಿ ದೇವಿಯನ್ನ. ಅಲ್ಲಿ ಮಗು ಪ್ರಾದುರ್ಭಾವ ಆಯ್ತು ಅಂತ. ಇದೆಲ್ಲ ಆಯ್ತು.
ಇದಾದ್ಮೇಲೆ ಬರೋ ಭಾಗ ಯಾವುದು ಅಂತಂದ್ರೆ ಇದೇ ಭಾಗ. ಯಾವುದು? ಈ ನೆನ್ನೆ ಬಳಿಥಾ ಸೂಕ್ತದ ಒಂದು ಅರ್ಥವನ್ನಾಗಿ ವಿವರಿಸಿದನಲ್ಲ, ಭಾವಿ ವಾಯೋ ನಮಸ್ತುಭ್ಯಂ ರುಜುವರ್ಯ ಪ್ರಸೀದನಃ ದ್ವಾತ್ರಿಂಶಲ್ ಲಕ್ಷಣಯುತಂ ಅಂತ. ಆ ಬಾಲಕನ ನೋಡಿದಾಗ 32 ಲಕ್ಷಣ ಕಾಣ್ತಾ ಇದೆ. ಇದು ಭೂವರಾಹ ದೇವರ ಪ್ರಸಾದ ಅಂತ ಹೇಳಿ ಈ ಯತಿಗಳಾದ ವಾಗೀಶ ತೀರ್ಥರು ನೋಡ್ತಾರೆ ಅಂತ ಬಂತು. ಅದ್ ಬಂದಾಗ ಇಲ್ಲಿ ವಿಷಯವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅವಳಿಗೆ ಎಚ್ಚರ ಆಯ್ತಲ್ಲ, ಗೌರಿದೇವಿಗೆ ಎಚ್ಚರ ಆದ ಕೂಡಲೇ ಗೊತ್ತಾಯ್ತು, ದೇವರ ಪ್ರೇರಣೆ ಆಯ್ತು, ನಾನು ಹೊರಕ್ ಬಂದೆ, ಇಲ್ಲ ಮನೆಯಲ್ಲೇ ಇದ್ದಿದ್ರೆ ನನ್ನ ಮಗು ಆಗ್ತಾ ಇತ್ತು, ಅನಿವಾರ್ಯ ಒಪ್ಪಿಸ್ಬೇಕು. ಆದ್ರೆ ವಾಗೀಶ ತೀರ್ಥರ ಹತ್ರ ಆ ಸುವರ್ಣ ಹರಿವಾಣದಲ್ಲಿ ತಗೊಂಬಂದು ಕೊಟ್ಟಾಗ ಆಗ ದಿವ್ಯ ತೇಜಸ್ಸನ್ನ ನೋಡಿ ಅವ್ರ ಅವಾಗ ಒಳಗಡೆ ನಗು ಮುಖ, ಒಳಗಡೆ ಸಂತೋಷ ಆಗಿದೆ. ಅದನ್ನ ನಗು ಮುಖದಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಅವ್ರಿಗೆ ಅರ್ಥ ಆಗಿದೆ. ಇದನ್ನ ತಿಳಿಸೋ ಮುಖಾಂತರ ಏನಂದ್ರೆ, ವಾಗೀಶ ತೀರ್ಥರ ದಿವ್ಯ ಜ್ಞಾನ ಎಷ್ಟಿತ್ತು ಅವ್ರಿಗೆ, ಒಂದು ದೇವರ ಸೂಚನೆ. ಜೊತೆಗೆ 32 ಲಕ್ಷಣ ಇದೆ ಅಂತ ಈ ಮಗುವಿನಲ್ಲಿ ಅವ್ರು ಕಾಣ್ತಾ ಇದ್ದಾರೆ ಅಂದ್ರೆ, ಅವ್ರು ಇನ್ ಎಂಥ ದೊಡ್ಡ ಜ್ಞಾನಿ ಆಗಿರ್ಬೇಕು, ಅದನ್ನ ಇಲ್ಲಿ ಗಮನಿಸ್ಬೇಕು. ಹಾಗಾಗಿ ಅವರ ಶಿಷ್ಯರಾಗಿ ಇವ್ರು ಬಂದಿದ್ದು ಅತ್ಯಂತ ಸೂಕ್ತ. ಆಗ ಇಲ್ಲಿ ಪ್ರಮಾಣವಾಗಿ ಕೊಡ್ತಾರೆ, ನ್ಯವೇದಯನ್ ಸನ್ ಗುರವೋ ವೀಕ್ಷ ಬಾಲಕಂ ಭಾವಿ ವಾಯೋ ನಮಸ್ತುಭ್ಯಂ ರುಜುವರ್ಯ ಪ್ರಸೀದನ ಅಂತ. ಆಗ ರುಜುವರ್ಯ, ರುಜುದೇವತೆ ಶ್ರೇಷ್ಠನೇ, ಭಾವಿ ವಾಯೋ ನಿನಗೆ ನಮಸ್ಕಾರ ಅಂತ ಮನಸ್ಸಿನಲ್ಲಿ ಅವ್ರು ಅನ್ಕೊಂಡು ಆ ಮಗುವನ್ನ ಸ್ಪರ್ಶ ಮಾಡಿದ್ರು ಅಂತ. ಆಮೇಲೆ ಮುಂದಿನ ಘಟನೆ ಎಲ್ಲ ನೀವ್ ಯೋಚನೆ ಮಾಡ್ಬೇಡಿ, 5 ವರ್ಷ ತನಕ ನೀವು ನೋಡ್ಕೊಳ್ಳಿ, ಆಮೇಲೆ 5 ವರ್ಷ ಅಷ್ಟೊತ್ತಿಗೆ ಸಂಸ್ಕಾರಗಳೆಲ್ಲ ಆಗತ್ತೆ, ನಂತರ ವಿದ್ಯಾಭ್ಯಾಸದ ಮುಂದಿನ ಭಾಗ ಬೇಡ. ಅಂತೂ ಇಲ್ಲಿ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಈ ವಿಷಯ ಏನು ಬಂದಿದೆ, ಈ 2 ಶ್ಲೋಕಗಳನ್ನ ಇದನ್ನ ಎಲ್ಲಿ ಬಳಿಥಾ ಸೂಕ್ತದಲ್ಲಿ ಸೇರಿಸಿದ್ದಾರೆ, ಇಷ್ಟು ಘಟನೆಗಳನ್ನ ಇಟ್ಕೊಂಡು ಅಂದ್ರೆ, ಮೊದಲನೇ ಮಾತು ಅಂದ್ರೆ ಈ ಮೂಲ ರೂಪ ಹೇಗಿದೆಯೋ ಹಾಗೆ ಅವತಾರ ರೂಪನೂ ಇದೆ ಅನ್ಲಿಕ್ಕೆ ಇಷ್ಟೆಲ್ಲ ಘಟನೆ ದೇವರು ಸೃಷ್ಟಿ ಮಾಡಿ, ಹೌದು ವಾಯು ದೇವರ ಕಾರ್ಯವನ್ನ ಇವ್ರು ಮಾಡ್ಲಿಕ್ಕೆ ಸಮರ್ಥರು, ಯಾಕೆ ರುಜುದೇವತೆ ಸಮಾನರಾದ್ರಿಂದ ಇವ್ರನ್ನೇ ನಾನು ಕಳಿಸ್ಬೇಕು ಅಂತ ಹೇಳಿ ಭಗವಂತ ತಾನೇ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ. ಇಷ್ಟೆಲ್ಲ ಮಾಡಿ ಆ ಗುರುಗಳ ಮುಖಾಂತರ ನಮಗೆ ಸ್ಪಷ್ಟವಾಗಿ ಈ ಪ್ರಮಾಣಗಳನ್ನ ಅಂದ್ರೆ 32 ಲಕ್ಷಣ, ಆಮೇಲೆ ಭಾವಿ ವಾಯೋ ನಮಸ್ತುಭ್ಯಂ ರುಜುವರ್ಯ, ಈ ಎಲ್ಲ ಮಾತುಗಳನ್ನ ರಾಮಚಂದ್ರಾಚಾರ್ಯರು ಬರ್ದಿರಂದ್ರೆ ಇದು ಬಹಳ ಅಥೆಂಟಿಕ್ ಅಂತ ಅರ್ಥ. ಹೇಗ್ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯ ಬರ್ದಿದ್ದಾರೆ, ಆ ಮಧ್ವ ವಿಜಯ ನಾವು ಪ್ರಮಾಣ ಅಂತ ಹೋಗ್ತೀವಿ, ಯಾಕೆ ಎಲ್ಲ ಆಕ್ಷೇಪ ಮಾಡಲ್ಲ. ಯಾಕೆ? ನಾರಾಯಣ ಪಂಡಿತಾಚಾರ್ಯ ಸಾಕ್ಷಾತ್ ಆಚಾರ್ಯರ ಶಿಷ್ಯರಾದ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು, ಅವರು ನೋಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ, ತಂದೆ ಬಳಿ ಏನ್ ಕೇಳಿದ್ರು ಅಲ್ಲಲ್ಲಿ ಕೇಳಿದ್ರು ಎಲ್ಲವನ್ನು ದಾಖಲೆ ಮಾಡಿದ್ದಾರೆ. ಹಾಗೆ ವಾದಿರಾಜರ ಕಾಲದಲ್ಲಿ ಇದ್ದ ರಘುನಾಥಾಚಾರ್ಯರು ಏನಿದ್ದಾರೆ, ಅವರ ಬಳಿ ಅಂತ ತಂದೆಯ ಬಳಿನೇ ಸ್ವಯಂ ಇವ್ರು ಕೇಳಿದ್ದು, ಯಾರು? ರಾಮಚಂದ್ರಾಚಾರ್ಯರು. ಹಾಗೆ ತಾವು ನೋಡಿದ್ದಾರೆ. ಈ ಕಡೆ ವೇದನಿಧಿ ತೀರ್ಥರು ಬೇರೆ ಇದ್ರು. ಹೀಗೆ ಈ ಎಲ್ಲ ವಿಷಯಗಳನ್ನ ಗಮನಿಸ್ಕೊಂಡಾಗ ಇದು ಬಹಳ ಅಧಿಕೃತವಾದ ಗ್ರಂಥ. ಯಾವುದಕ್ಕೆ? ವಾದಿರಾಜರ ಬಗ್ಗೆ ತಿಳಿಲಿಕ್ಕೆ. ಅಂತ ಅಧಿಕೃತವಾದ ಈ ಗ್ರಂಥದಲ್ಲಿ ತಮಗೆ ತಿಳಿದ ವಿಷಯವನ್ನು ಯಥಾವತ್ತಾಗಿ ಹಾಗೆ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಭಾವಿ ವಾಯು ಅಂತ, ಮುಂದೆ ವಾಯು ಪದವಿಗೆ ಭಾವಿ ಸಮೀರ ಅಂತ ಏನ್ ಹೇಳ್ತೀವಿ ಅದು ನಿಜ. ಅದಕ್ಕೆ ಪ್ರಮಾಣವನ್ನಾಗಿ ಈ ಘಟನೆಯನ್ನ ಈ ಬಳಿಥಾ ಸೂಕ್ತದ ಹಿನ್ನೆಲೆಯಲ್ಲಿ ಇವರು ವಿವರಣೆ ಮಾಡಿದ್ದಾರೆ. ಅದರಿಂದ ಕೊನೆಗೆ ಏನಾಯ್ತು ಅಂದ್ರೆ, ಇತ್ಥಾ ವಪುಷೇ ಅಧಾಯಿ, ಹೇಗೆ ಮೂಲ ರೂಪ ಇದೆಯೋ ಹಾಗೆ ತಾನು ಅವತಾರ ರೂಪವನ್ನ ಎತ್ತಿಕೊಂಡು ಬಂದಿದ್ದು. ಯಾಕೆಂದ್ರೆ ದೇವಸ್ಯ ಬಳಿಥಾ ತದ್ವಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗ ಸಹ. ಸೊ ಅದು ಬಂದಿಲ್ಲ ಇನ್ನು. ದೇವಸ್ಯ ಆ 32 ಲಕ್ಷಣ ಇರುವಂತಹ ದೇಹದ ಕಾಂತಿ ಏನಿದೆ ಅದನ್ನ ನೋಡಿ ವಾಗೀಶ ತೀರ್ಥರು ಏನ್ ಮಾತಾಡಿದ್ರು, ಈ ಮಾತಿನಿಂದ ನಮಗೇನ್ ಅರ್ಥ ಆಯ್ತು ಅಂದ್ರೆ, ಇತ್ತ ಮೂಲ ರೂಪ ಹೇಗಿದೆಯೋ ಹಾಗೆ ಈ ಲಾತವ್ಯರು ತಾವು ಈ ವಾದಿರಾಜರಾಗಿ ಬಂದಾಗ ಆಗ್ಲೂ ಹಾಗೇ ಇದ್ರು ಅನ್ನೋದು ಗುರುಗಳ ಮಾತೆ ಅನ್ನೋದು ಪ್ರಮಾಣ. ಆ ವಿಷಯದಲ್ಲಿ ಗುರುಗಳ ಮಾತೆ ಪ್ರಮಾಣ ಆಗಿದೆ ಅಂತ ಇಲ್ಲಿವರೆಗೆ ಆ ಬಳಿಥಾ ಸೂಕ್ತದ ಮೊದಲನೇ ಸಾಲಿನಿದೆಯಲ್ಲ, ಆ ಮೊದಲನೇ ಸಾಲಿನಿಂದ ಅವರ ಜೀವನ ಚರಿತ್ರೆಯನ್ನ ಉಲ್ಲೇಖ ಮಾಡಿದ್ದಾರೆ. ಅದ್ರಲ್ಲಿ ಬಂದ 2 ಅಂಶ ತಗೊಂಡಿದ್ದಾರೆ. ನಾವು ಅದನ್ನೆಲ್ಲ ಸೇರಿಸ್ಕೊಂಡು ನೋಡಿದಾಗ ತುಂಬಾ ಸಂಗತ ಆಗಿದೆ ಬಳಿಥಾ ಸೂಕ್ತದ ಈ ಮೊದಲನೇ ವಾಕ್ಯ ಅನ್ನೋದನ್ನ ಗಮನಿಸ್ಬೋದು. ಹೀಗೆ ಇನ್ನೂ ಅನೇಕ ವಿಷಯಗಳಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಕಳಿಸ್ತೀನಿ ಆಚಾರ್ಯ. ಧನ್ಯವಾದಗಳು.
ನಮಸ್ಕಾರ. ಅದೇ ಅದು ಪ್ರೂಫ್ ನಮಸ್ಕಾರಗಳು ಕರೆಕ್ಷನ್ ಆಚಾರ್ಯ. ಮಾಡ್ಬೇಕು, ಕಳಿಸ್ತೀವಿ. ತುಂಬಾ ಹೊತ್ತು ಆಯ್ತು. ಹಿಡಿಯತ್ತೆ. ನಮಸ್ಕಾರ ಆಚಾರ್ಯ. ಆಯ್ತು, ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.